ಇವತ್ತು ನನ್ನ ಜೀವಮಾನದ ಅತ್ಯಂತ ಎತ್ತರದ ಸಂತೋಷದ ಕ್ಷಣ. ಈ ಒಂದು ಉಪಸಭಾಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಸದನದಲ್ಲಿ ಪಕ್ಷಾತೀತವಾಗಿ ಸಭಾ ನಾಯಕರಿಂದಾದ್ಯಾಗಿ ವಿರೋಧ ಪಕ್ಷದ ನಾಯಕರಿದ್ದಾದ್ಯಾಗಿ ಎರಡೂ ಪಕ್ಷದ ಸದಸ್ಯರು ನನ್ನ ಸಹೋದರರ ಸಾಧ್ಯ ಮಂತ್ರಿಗಳಿಂದಾದಿಯಾಗಿ ಸಭಾಪತಿಗಳಿಂದಾದಿಯಾಗಿ ಇಷ್ಟೊಂದು ಪ್ರಶಂಸೆ ಮತ್ತು ಪ್ರೋತ್ಸಾಹದ ನದಿಗಳನ್ನ ಕೇಳಿ ನನಗೆ ಮನಸ್ಸು ತುಂಬಿಕೊಂಡಿದೆ. ನಿಮ್ಮೆಲ್ಲರಿಗೂ ಕ್ಷಮಿಸಿ. ಇದೊಂದು ಬಹುಶಃ ಭಾವನಾತ್ಮಕ ಕ್ಷಣವೂ ಕೂಡ ನನ್ನ ಬದುಕಿದೆ. ನಾನು ಈಗ ಇಲ್ಲಿ ಕೂತು ಇಷ್ಟೆಲ್ಲ ಜನರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ನನಗೆ ಜ್ಞಾಪಕ ಬಂದಂತ ಒಬ್ಬ ವ್ಯಕ್ತಿ ಬಹುಶಃ ಈ ನನ್ನ ಸಾಧನೆಯ ಶಕ್ತಿ ನನ್ನ ಕಡದ ತಾಯಿ. ನನ್ನ ತಾಯಿಯ ಹೆಸರು ನಿಂಗಮ್ಮ. ಕಡದ ತಾಯಿಯ ಹೆಸರು ನಿಂಗಮ್ಮ. ನನ್ನ ಹಾಗೆ ಒಂಟಿ ಬದುಕನ್ನ ಕಂಡ ಜೀವ. ನನ್ನನ್ನ ನಾನು ಕಂಡುಕೊಂಡಾಗ ಇದು ಹೌದೇ ಅನಿಸುವಷ್ಟು ವಿಸ್ಮಯ ನನ್ನ ಬದುಕು. ಇಲ್ಲಿಯವರೆಗೂ ಕೂಡ ನನ್ನ ತಂದು ಮುಟ್ಟಿಸಿದರೆ ಅಂತ ಹೇಳ ಒಂದು ಸಾಮಾನ್ಯವಾದಂತಹ ಅತ್ಯಂತ ಬಡತನದಲ್ಲಿ ಕೂಡಿದಂತಹ ಕೂಲಿ ಕೆಲಸ ಮಾಡ್ತಿದ್ದ ಒಬ್ಬ ಹೆಣ್ಣು ಮಗಳ ಗರ್ಭ ಇನ್ನೆಷ್ಟು ಗಟ್ಟಿ, ಅದೆಷ್ಟು ಶಕ್ತಿ. ಆ ತಾಯಿಯ ಗರ್ಭದಲ್ಲಿ ನಾನು ಏನು ಮಾಡಿದಂತಲ್ಲ ಅದೆಲ್ಲವನ್ನೂ ತಾನು ತನ್ನ ಗರ್ಭದಲ್ಲಿ ತುಂಬಿ ಈ ಶಿಶುವನ್ನ ಭೂಮಿಗೆ ಇಳಿಸಿ ಹೋಗಿದಾಳಲ್ಲ. ಇದೆಲ್ಲವೂ ಕೂಡ ಆಕೆಗೆ ಅಂತಹ ಮಗುವನ್ನ ತಂದು 8 ತಿಂಗಳ ಮಗುವನ್ನ ತಂದು ಸಾಕಿ ಸಲಹಿದ ನನ್ನ ದತ್ತು ಪುತ್ರಿಯಾಗಿ ಸ್ವೀಕರಿಸಿದ ಸ್ವಾತಂತ್ರ್ಯ ಹೋರಾಟಗಾರರು, ಕಾಂಗ್ರೆಸ್ ಪಕ್ಷದ ಸದಸ್ಯರು, ಕೂಲಿ ಕಾರ್ಮಿಕ ನೇಕಾರರೂ ಆದ ನನ್ನ ತಂದೆ ಡಿ ಮುನಿನರಸಪ್ಪನವರು, ಅವರ ಶ್ರೀಮತಿ ರೇವಮ್ಮ ಅವರಿಗೆ ನಾನು ಮೊದಲು ನೆನಪು ಮಾಡ್ಕೊಳ್ತಾ ಅವರಿಗೆ ಅದನ್ನ ಸಮರ್ಪಿಸ್ತಾ ನನ್ನ ಈ ಮೊದಲು ಮಾತಿನನ್ನ ಶುರು ಮಾಡಬೇಕು ಅಂತ ನನಗೆ ಅನಿಸ್ತು. ಮಾನ್ಯ ಸಭಾಪತಿಗಳೇ, ಇಂದಿನ ಈ ಒಂದು ಸಭಾಪತಿಯ ಸ್ಥಾನವನ್ನ ನನಗೆ ಕೊಡಮಾಡಿದಂತಹ ನನ್ನ ಪಕ್ಷದ ಹಿರಿಯ ನಾಯಕರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ, ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ಇಂದಿನ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಜಿ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಾಗಿರ್ತಕ್ಕಂಥ ಕುಕಿವಾಣ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಮತ್ತೋರ್ವ ಹಿಮಂತ ನಾಯಕರು ಹಿಂದುಳಿದ ಅವಸರ ವಾಮಶಕ್ತಿಯಾದ ಮಾಜಿ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಸಿದ್ದರಾಮಯ್ಯ ಮತ್ತು ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನೊಂದಿಗೆ ಬೆರೆತು ಪ್ರೀತಿಯನ್ನ ಹಂಚಿದಂತಹ ಅನೇಕ ಜೀವಗಳು ನನಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲಿವರೆಗೂ ಕರ್ಕೊಂಡು ಬಂದು ನನಗೆ ಅವಕಾಶಗಳನ್ನ ಕೊಟ್ಟ ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಕೇಳಿ, ಗೊತ್ತಿಲ್ಲ ಈ ಹೆಣ್ಮಗಳಿಗೆ ರಾಜಕೀಯದಲ್ಲಿ ಹೇಗ್ ಬರ್ಬೇಕು, ಯಾಕೆ ಬರ್ಬೇಕು ಅನ್ನೋದು, ಹೇಗ್ ಬಂದು ಅದೆಲ್ಲ ನಮಗೆ ಗೊತ್ತಿಲ್ಲ. ಅದನ್ನ ನಾವು ಬಂಗಾರಪ್ಪ ಅವ್ರ ಪಕ್ಷದಿಂದ ನೋಡಿ ನಿಜವಾಗ್ಲೂ ನಾನು ಹೇಳಬೇಕು ಅಂತ ಹೇಳಿದ್ರೆ
ನಮ್ಮದು ಕಾಂಗ್ರೆಸ್ ಕುಟುಂಬವಾದ್ರಿಂದ ನನ್ನ ತಂದೆಯ ಆ ಕಾಂಗ್ರೆಸ್ ಕುಟುಂಬದಲ್ಲಿ ನಡೀತಿದ್ದಂಥದ್ದು, ನನ್ನ ತಂದೆ ಹೊರಗಡೆ ಹೋಗ್ತಿದ್ದು ಬರ್ತಿದ್ದು, ಜನರ ಸಂಪರ್ಕ ಇದು ಅದು ಮಗುವಿನಿಂದಲೇ ನನ್ನ ಮೇಲೆ ಆ ಪ್ರಭಾವ ಬೀರಿದ್ದು ಹೌದು. ತದನಂತರದಲ್ಲಿ ಮದುವೆ, ವಿದ್ಯಾಭ್ಯಾಸ, ಮದುವೆ, ಬೇರೆ ಬೇರೆ ರಂಗಭೂಮಿ, ಇನ್ನೊಂದು ಮತ್ತೊಂದು ಎಲ್ಲವೂ ಆಗ್ತಾ ಆಗ್ತಾ ಬಂದಾಗ ಸಿನಿಮಾ ನಟಿ ಬಹುಶಃ ಅನುಭವ ಕಾಲದಂಗೆ ಅನುಭವ ನೋಡ್ತಾ ಸೆಲೆರಿ ಇರ್ಬೋದು ಅನ್ಕೋತೀನಿ. ಅನುಭವ ಚಿತ್ರಗಳನ್ನ ನೋಡಿರೋತಕ್ಕಂಥ ಬಹಳಷ್ಟು ಜನ ಈಗ 60 ದಾಟಿದ್ದಾರೆ. ಮತ್ತೆ ಒಂದೇ ಕಾಶಿನಾಥರು ಕೊಟ್ಟಂಥದ್ದು. ಅದಕ್ಕೆ ಮುಂಚೆ ಇನ್ನೊಂದು 1980ನೇ ಇಸ್ವಿನಲ್ಲಿ ಚಿತ್ರದಂಡ ಬಂದೆ. 1978ರಲ್ಲಿ ನಾನು ಗ್ರಾಮೀಣ ರಂಗಭೂಮಿ ನಿಮ್ಮ ಕಡೆ ಎಲ್ಲ ಬಂತು ಪಂಗಣ ಪೌರಾಣಿಕ ನಾಟಕಗಳೆಲ್ಲ ಪಾತ್ರಗಳನ್ನು ಮಾಡಿಸಿದೆ ಆ ಕಾಲದಲ್ಲಿ. ಹಾಗೆ ಪೌರಾಣಿಕ ಮತ್ತು ಹವ್ಯಾಸಿ ನಾಟಕಗಳು, ಗ್ರಾಮೀಣ ನಾಟಕಗಳು, ನಮ್ಮ ವೃತ್ತಿ ರಂಗಭೂಮಿ ನಾಟಕ, ಕಂಪನಿ ನಾಟಕಗಳು ಓದ್ತೀವಿ, ಆ ನಾಟಕಗಳು ಎಲ್ಲ ಮಾಡ್ತಾ 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 ಈ ಸಿನಿಮಾ ಜಗತ್ತಿಗೂ ಬಂದ್ಬಿಟ್ಟೆ. ಒಂದೇ ರಾತ್ರಿಯಲ್ಲಿ ತಾರೆ ಆಗ್ತಿದ್ರು. ಅವು ಯಾರಿಗೂ ಅಂತ ಅವಕಾಶ ಸಿಕ್ಕಿಲ್ಲ. ನನ್ನ ಜೀವನದಲ್ಲಿ ಸಿಕ್ತು. ಆ ಚಿತ್ರ 2 ವರ್ಷ ಆಯ್ತು ರಿಲೀಸ್ ಆಗೋರ್ಗೂ ಗೊತ್ತಿಲ್ಲ ನಾನು ಒಂದೇ ರಾತ್ರಿಗೆ ದೊಡ್ಡ ತಾರೆ ಆಗ್ಬಿಡ್ತೀನಿ ಅಂತ. ನಾನು ಯಾರ ಮನೆ ಬಾಗಿಲಿಗೂ ನಾನು ಪಾಠ ಕೇಳ್ಕೊಂಡು ಹೋದವಳೆ ಅಲ್ಲ ಅಣ್ಣ. ನೆಕ್ಸ್ಟ್ ಡೇ ನೋಡಿದ್ರೆ ಇಡೀ ಚಿತ್ರರಂಗದಲ್ಲಿ ಎಷ್ಟೊಂದು ಪಾತ್ರಗಳು ಸಿಗ್ತಾ ಹೊಟ್ಟು ಏನೆಲ್ಲ ಆಗ್ತಾ ಹೊರಟು. ಎಲ್ಲ ಪ್ರೊಡ್ಯೂಸರ್ಸ್ ಉಮಾಶ್ರೀ ಮಾಡಿದ ಶೃಂಗಾರ ಪಾತ್ರ. ಅನುಭವ ಚಿತ್ರದಲ್ಲಿ ಶೃಂಗಾರ ಪಾತ್ರ. ತದನಂತರದಲ್ಲಿ ಹಾಸ್ಯ ಪಾತ್ರಗಳು, ದ್ವಂದ್ವ ಸಂಭಾಷಣೆ, ಅದು ಇದು ಎಲ್ಲ ಆಗಿ ಈ ಕೊನೆಗೆ ರವಿಚಂದ್ರನ್ ಅವರ ಕುಟ್ನಂಜ ಬರೋವರೆಗೂ ಕೂಡ ಉಮಾಶ್ರೀಗೆ ಇಂಥದ್ದೊಂದು ದೊಡ್ಡ ಶಕ್ತಿ ಇದೆ, ಇಷ್ಟು ದೊಡ್ಡ ಕಲಾವಿದ ಆಗಿರಲ್ಲ ಏನೋ ಗೊತ್ತೇ ಇಲ್ಲ ಅವರಿಗೆ. ಕುಟ್ನಂಜ ಆದ್ಮೇಲೆ ಗೊತ್ತಾಗಿತ್ತು. ದೇವರೂರ ಮಹಾದೇವರವರ ಒಡನಾಡದ ನಾಟಕದಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ನಾನು ಪಾತ್ರವನ್ನ ಮಾಡಿದ್ದೆ. 22 ವಯಸ್ಸಿನ ಹೆಣ್ಮಗಳು 75-80 ವಯಸ್ಸಿನ ಮುದುಕಿ ಪಾತ್ರವನ್ನ ಮಾಡಿದಾಗ ಆಸ್ಕರ್ ಅವಾರ್ಡ್ ಕೊಡ್ಬೇಕು ಈ ಹೆಣ್ಮಗಳಿಗೆ ಅಂತ ನ್ಯಾಷನಲ್ ಪೇಪರ್ಸ್ ಅಂತ ಒಂದು ರಂಗಭೂಮಿಯಲ್ಲಿ ತಯಾರಾದ ಹೆಣ್ಣು. ಅದ ಆಯ್ತು ಬಿಡಿ, ಪುಟ್ನಂಜ ಆಯ್ತು, ಇದಾಯ್ತು. ನಮ್ಮ ಬಂಗಾರಪ್ಪಾಜಿಯವರ ಆಗ ನನಗೆ ಅನಿಸ್ತಾ ಇತ್ತು, ಸಭಾಪತಿಗಳೇ, ನಾನು ರಾಜಕೀಯಕ್ಕೆ ಹೋಗ್ಬೇಕು, ನಾನು ಸಮಾಜ ಸೇವೆ ಮಾಡ್ಬೇಕು ಹಾಗೆ ಅಂತ. ನಮ್ಮ ಸಮಾಜದ ಸ್ವಾಮೀಜಿಯವರು ದಯಾನಂದ ಪಿರಿಗಳು ಕರೆದೊಂದು ದಿವಸ ಹೇಳು, ನೀನ್ ತುಂಬಾ ಒಳ್ಳೆ ಶಕ್ತಿ ಇದೆಯಮ್ಮ, ತುಂಬಾ ಒಳ್ಳೆ ಬುದ್ಧಿ ಶಕ್ತಿ ಇದೆ, ಇನ್ನೊಂದು ಮತ್ತೆ ನೀನ್ ಯಾಕೆ ನಮ್ಮ ಸಮುದಾಯದಲ್ಲಿ ಹೋಗ್ಬಾರ್ದು ರಾಜಕೀಯಕ್ಕೆ ಅಂತ ಪ್ರೇರಣೆ ಸಿಕ್ತು. ನೀವು ಕೇಳಿದಕ್ಕೆ ಹೇಳ್ತಾ ಸಿಕ್ಕಾಗ ಆಗ ನಾನು 1984 ರಾಮಲಿಂಗಾರೆಡ್ಡಿ ಅವರ ಶಾಸಕ ಸ್ಥಾನಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಾನು ಪ್ರಚಾರಕ್ಕೆ ಹೋಗಿದ್ದೆ. ಅನುಭವ ನಟಿಯಾದಾಗ ಪಿಕ್ಚರ್ ಅಲ್ಲಿ ಹೆಸರು ಬಂತಿದ್ದೆ. ಅವ್ರ ಪ್ರಚಾರಕ್ಕೆಲ್ಲ ಹೋಗ್ತಿದ್ದೆ. ವಜ್ರಮುನಿ ಅವ್ರನ್ನ ಕೇಳಿದೆ, ಇನ್ನೊಬ್ಬರನ್ನ ಕೇಳಿದೆ, ನಂಗೆ ಕಾಂಗ್ರೆಸ್ ಪಕ್ಷ ಸದಸ್ಯತ್ವ ಕೊಡಿ, ಕಾಂಗ್ರೆಸ್ ಪಕ್ಷ ಸದಸ್ಯತ್ವ ಆಗ ಆಗ್ಲಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ಏನಾಯ್ತು, ಅಂಗೈಲಿ ಅಪ್ಸರಿ ಚಿತ್ರವನ್ನ ಮಾಡುವಾಗ ಕುಮಾರ್ ಬಂಗಾರಪ್ಪ ಅವರು ನಾಯಕರಾಗಿದ್ರು. ನಾನು ಕೇಳ್ಕೊಂಡೆ, ನನಗೆ ರಾಜಕೀಯಕ್ಕೆ ಬರ್ಬೇಕು ಅಂತ ನಮ್ಮ ಪಕ್ಷಕ್ಕೆ ತಗೊಳಕ್ ಹೇಳಿ ಅವ್ರೆ ಇನ್ನೂ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ತಗೊಳಕ್ ಹೇಳಿ ತಂದ. ಒಂದೆರಡು ದಿವಸ ಸುಮ್ನೆ ಇರಮ್ಮ, ನಾನು ಹೇಳ್ತೀನಿ ಅಂತಂದ್ರು ಮಹಾಸಭಾಪತಿಗಳು. ಅದ್ ನೋಡಿದ್ರೆ ನನ್ಗೆ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಅವರೇ ಒಂದ್ ಪಕ್ಷ ಕಟ್ಟಿದ್ರು, ಆ ಪಕ್ಷಕ್ಕೆ ಸಿಕ್ಕರೆ ನನ್ನ ತಗೊಂಡ್ರು. ನಾನು ಸಭಾಪತಿ ಮಹಾಸಭಾಪತಿಗಳಿಂದ ಸಂಬೋಧನೆ ಮಾಡೋದು ಅದು ಕೂಡ ಒಂದು ಒಳ್ಳೆಯ ಸಂಬೋಧನೆ, ಅದೇ ತಪ್ಪಲ್ಲ, ಗೌರವಾರ್ಥವಾಗಿ. ಸೊ ಹಾಗಾಗಿ ಬಂದೆ. ತೆಂಗಿನ ಮರ ಗುರ್ತು, ಮೊದಲನೇ ಚುನಾವಣೆ ಹುಬ್ಬಳ್ಳಿ ರೂರಲ್, ನನ್ನ ಮೊದಲನೆಯ ನೇರ ಚುನಾವಣೆ ಅಸೆಂಬ್ಲಿಗೆ ತಾವು ಹೇಳ್ದ ಹಾಗೆ ಬಂದೆ. ಇವನ್ನೆಲ್ಲ ಭೇಟಿ ಮಾಡಿದೆ. ಏನೋ ಗೊತ್ತಿಲ್ಲ, ಗುಂಬುತನ. ನನ್ ಮಗ ಇಲ್ಲೇ ಇದೆ, ನನ್ ಮಗ ಬಂದಿದ್ದಾನೆ, ನನ್ನ ಸೊಸೆ, ನನ್ನ ಮಗಳು, ನನ್ನ ನಡಿಯ ಇಲ್ಲಿ ಬಂದಿದ್ದಾರೆ, ನನ್ನ ಮಗ ವಿಜಯ್ ಕುಮಾರ್ ನನ್ನ ಜೊತೆ ನಡಿಯ ಒಂದ್ ಸೂಟ್ ಕೇಸ್ ಇಟ್ಕೊಂಡು ಹೋತು ಒಳಗೆ ಒತ್ತೆ ಇಟ್ಟು 75,000 ತಗೊಂಡ ಹೋದ್ರೆ ಅಲ್ಲಿ ನೋಡಿದ್ರೆ ರಿಸಲ್ಟ್ ಬಂತು. ಈಗ್ಲೂ ಅಂತಾರೆ ಅಲ್ಲಿ ನಾನ್ ನಿಂತಿದ್ ಯಾರ ವಿರುದ್ಧ? ಜಗದೀಶ್ ಶೆಟ್ಟರ್, ಬಸವರಾಜ್ ಬಾಬು ಮತ್ತೆ ಇನ್ನೊಬ್ಬರಿದ್ರು, ಬಸವರಾಜ್ ಬೊಮ್ಮ ಹೇಳಿದ್ನಲ್ಲ, ಪಪ್ಪಿರಾಯಿನಗೌಡ ನಕ್ಷತ್ರ. ನಿಂತೆ 4,00,000 ಓಟ್ ತಗೊಂಡ್ಬಿಟ್ಟೆ ನಾನು. ಎಂತ ದೊಡ್ಡಲ್ಲ. ಹುಬ್ಬಳ್ಳಿ ರೂರಲ್ ನನ್ನ ಬದುಕು ಸ್ಟಾರ್ಟ್ ಆಗಿತ್ತೆ ರಾಜಕೀಯದಲ್ಲಿ ಚುನಾವಣೆ ಅಂದ್ರೆ ನನ್ನ ಉತ್ತರ ಕರ್ನಾಟಕದ ಭೂಮಿಯಿಂದನೇ.
ನನ್ನ ಉತ್ತರ ಕರ್ನಾಟಕದ ಭೂಮಿಯಿಂದ ಶುರುವಾಯ್ತು. ನಾನ್ ಸೋತೆ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ್ರು, ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಆದ್ರು, ನಾನಿವತ್ತು ಉಪಸಭಾಪತಿ. ಎಂಥ ಆಶೀರ್ವಾದ ಭಗವಂತತೆ. ಹಾಗೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಂತಹ ಶಕ್ತಿ ಇದೆಯಲ್ಲ, ಅದೇ ನನ್ನ ಕಲಾವಿದೆಗೆ ತಾವೆಲ್ಲರೂ ಆಶೀರ್ವದಿಸಿ ಬೆಳೆಸಿದೆ ರಾಜ್ಯದ ಜನತೆ. ನಾವು ಪ್ರೊಡ್ಯೂಸರ್ಗಳು, ನಿರ್ದೇಶಕರು ಬೆಳೆಸಿದ್ದಾರೆ. ಅದು ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಂಡು ಅಲ್ಲೂ ಬೆಳೆದೆ. ಆದ್ರೆ ನನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಭದ್ರತೆ, ಆ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಕೆಲಸ ಮಾಡೋ ರೀತಿ ನೀತಿ, ಜನಪರವಾಗಿ ಹೇಗಿರ್ಬೇಕು ಅನ್ನೋದನ್ನೆಲ್ಲ ಕಲಿಸ್ಕೊಟ್ಟಿದ್ದು ನನ್ನ ಕಾಂಗ್ರೆಸ್ ಪಕ್ಷ. ಅವಕಾಶಗಳನ್ನ ಕೊಟ್ಟಾಪು, ಮಂತ್ರಿ ಮಾಡ್ತು, ಶಾಸಕರನ್ನ ಮಾಡ್ತು, ಇವತ್ತು ಉಪಸಭಾಪತಿಯನ್ನಾಗಿ ಮಾಡಿದೆ. ಅದರಿಂದ ನನ್ನ ಪಕ್ಷಕ್ಕೂ ಕೂಡ ನಾನು ದೊಡ್ಡ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನನ್ನ ಹಾದಿಯಲ್ಲಿ ಬಂದಂತ ನನ್ನ ಬೆಂಬಲವಾಗಿ ನಿಂತ ಬಂಗಾರಪ್ಪಾಜಿ, ಎಸ್.ಎಂ. ಕೃಷ್ಣಾಜಿ ಮೊದಲು ಹೇಳಿದ್ರು ಸರ್, ಅವ್ರ ಜೊತೆಲೇ ಹೋಗ್ತಿದ್ದೆ. ಎಸ್.ಎಂ. ಕೃಷ್ಣಾಜಿ ಅವ್ರ ಜೊತೆಲೂ ಕೂಡ ಭಾಷಣಗಳನ್ನು ಮಾಡಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲಿ ಅವ್ರ ಅಧ್ಯಕ್ಷರಿದ್ದಂತ ಸಂದರ್ಭದಲ್ಲಿ ಅದು ಗುರುತಿಸಿದ್ರು. ಈ ಹುಡುಗಿನಲ್ಲಿ ಒಂದಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿ, ನಿನ್ನನ್ನ ನಾನು ಬಳ್ಳಾರಿ ಎಲೆಕ್ಷನ್ ಹಾಕ್ತಾ ಇದ್ದೀನಿ, ನೀನ್ ಅಲ್ಲಿ ಹೋಗಿ ಕೆಲಸ ಮಾಡು, ನಿನಗೆ ಒಳ್ಳೇದಾಗತ್ತೆ ಎಂದು. ನಮ್ಗೆ ಅವ್ರ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ಆಗ ನನ್ಗೆ ಅವ್ರ ಮಾತಿನ ಅರ್ಥ ಗೊತ್ತಾಗಿಲ್ಲ. ನಾನ್ ಬಳ್ಳಾರಿ ಫುಲ್ ಕೆಲಸ ಮಾಡಿದೆ. ಉಮಾಶ್ರೀ ಟ್ರಾವೆಲಿಂಗ್ ಲೈಕ್ ಎ ವಿಂಡ್ ಅಂತ ಪತ್ರಿಕೆಗಳು ಬಂದು, ಸುಷ್ಮಾ ಸ್ವರಾಜ್ ಅವರು ಮಕ್ಕಿ ಪುಣೆಯಲ್ಲಿ ಅವ್ರು ಗೆದ್ದು. ಆ ನಂತರದಲ್ಲಿ ಗೊತ್ತಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಮನೆ ಭಾಗದ ಮೆನ್ಸಿತ್ತೆ. ಅವಾಗ ಈಗೂ ನಡೀತಿತ್ತು MLC-ಗಳ ಆಯ್ಕೆ. ಗೊತ್ತಿಲ್ಲ ಅವ್ರ ಮನ್ಸಲ್ಲಿ ಏನಿದೆ ಅಂತ. ಡಿ.ಕೆ. ಶಿವಕುಮಾರ್ ಜಿ ಅವರು ಬಂದು ಕರೆದ್ರು, ಬರಮ್ಮ ನೀನ್ ಡೆಲ್ಲಿಗೆ ಹೋಗ್ಪ. ಡೆಲ್ಲಿನೇ ಗೊತ್ತಿಲ್ಲ, ಮೊದಲನೇ ಸರ್ತಿ ಡೆಲ್ಲಿ ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು, ಏನೇನು ಗೊತ್ತಿಲ್ಲ ನನ್ಗ. ಎಂದು ಬಹಳ ಸ್ಕೂಜಿಲ್ಲ ಬಿಡಿ ಡೆಲ್ಲಿಗೆ. ಎಲ್ಲವೂ ಕೂಡ ನಾವು ಗಣೇಶನಾಗ ಇಲ್ಲೇ ನಾವು ನಮ್ಮ ಪ್ರೊಟೆಕ್ಟ್ ಮಾಡೋರಿದ್ರೆ ಎಲ್ಲ ಬೆಳಗಿದೆ. ಅವತ್ತು ಹೋಗಿ ಆ AICC ಬಾಗ್ಲು ಗೊತ್ತಿಲ್ಲ, AICC ಆಫೀಸ್ ಯಾರಿಗೆ ಭೇಟಿಯಾಗಿ ಗೊತ್ತಿಲ್ಲ. ಅಲ್ಲಿ ಒಬ್ರು ಸಿಕ್ರು, ರಂಜಿತ್ ಥಾಮಸ್ ಸಭಾಪತಿಗಳೇ. ಅವ್ರು ಸಿಕ್ರು, ಮೇಡಮ್ ಇವ್ ಕಮ್ಯಾ ಅಂದ್ರು. ಸರ್ ಇವ ಕರ್ನಾಟಕ ಬಂದು, ಹೌದು ಸರ್. ನಾನು ಕನ್ನಡ ಮಾತಾಡ್ತೀನಿ, ಕನ್ನಡ ಮಾತಾಡೋದು. ಅವ್ರು ಕೇರಳದಿಂದ ಬಂದಂತು. ಆನಂತರ ನೀವು ಬಳ್ಳಾರಿ ಎಲೆಕ್ಷನ್ ಅಲ್ಲಿ, ಹೌದು ಸರ್, ನಾನೇ ಕರ್ಕೊಂಡು ಹೋಗಿ ಅವ್ರ ಆಫೀಸಲ್ಲಿ ಕೂರಿಸಿ ಕಾಫಿ ಕೊಡಿಸಿ, ಅವರು ಅವತ್ತು ಹಿಮಾಚಲ್ ಪ್ರದೇಶದ ಮಹಿಳಾ ಅಧ್ಯಕ್ಷರಾಗಿತ್ತು, ಮಹಿಳಾ ಅಧ್ಯಕ್ಷ ಸರ್. ಅವ್ರಿಗೆ ಕರ್ಕೊಂಡೋಗಿ, ನೋಡ್ರಿ ಇದೇ ಹೆಣ್ಮಕ್ಳು ಮೊನ್ನೆ ಚುನಾವಣೆಯಲ್ಲಿ ನಮ್ ಜೊತೆ ಕೆಲಸ ಇಲ್ಲ ಇನ್ನೊಂದೇನು. ಸೊ ಅವರು ಬಹಳ ದೊಡ್ಡ ಕಣ್ಣೊಳಗೆ ಆಯಮ್ಮಲ್ಲ ಕರ್ಕೊಂಡು ಎಲ್ಲರಿಗೂ ಪರಿಚಯ. ನನ್ಗೆ ಏನೇನು ಗಾಬರಿ ಏನಪ್ಪ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಎಲ್ಲರಿಗೂ ಪರಿಚಯ ಮಾಡಿಸಿದೆ. ಏನಕ್ಕೆ ಬಂದೆ, ಈ ತರ ಕನ್ಸಿದಾರೆ, ಈ ತರ ಕೇಳ್ಕೊಂಬ ಮೇಡಮ್ ಅವ್ರ ಭೇಟಿ ಆಗ. ನಮ್ಗೆ ಈಗ್ಲೇ ನಮ್ದು ಭೇಟಿ ಆಗೋದು ಎಷ್ಟೋ ಕಷ್ಟ ಇರೋ, ಆ ಕಾಲದಲ್ಲಿ ಏನ್ ಭೇಟಿ ಆಗ್ಬೇಕ. ಅವರೆಲ್ಲ ನನಗೆ ಕೃಷ್ಣ ಒಂದ್ ಲೆಟರ್ ಹಾಕಿ ಫ್ಯಾಕ್ಸ್ ನಾವು ಕಳಿಸ್ತಾರಲ್ಲ, ಫ್ಯಾಕ್ಸ್ ಏನೋ ಅವಾಗ ಕಳಿಸಿದ್ರು. ಸರ್ ನೀವು ನಂಬಲ್ಲ, ವಿದಿನ್ 1 hour ಸೋನಿಯಾಜಿ ಅವ್ರ ಮನೆಗೆ ಕರ್ಸ್ಕೊಂಡು ಮಾತಾಡ್ಸಿದ್ರು, ಕಳ್ಸಿದ್ರು. ಅಲ್ಲಿಂದ ಬರೋ ಅಷ್ಟರಲ್ಲಿ ನನ್ಗೆ MLC ಅನೌನ್ಸ್. ಹಾಗೆ ನನ್ಗೆ ಅತ್ಯಂತ ಗೌರವವನ್ನ ಕೊಟ್ಟು ನನ್ನ ಪಕ್ಷ ಅವತ್ತಿನ ಕಾಲದಿಂದ ಅವತ್ತಿನ ಕಾಲ ಅವನು ನಡೆಸ್ಕೊಂಡಿದ್ದಾರೆ. ನಂತರದಲ್ಲಿ ಧರ್ಮಸಿಂಗ್ ಜಿ ಅವ್ರ ಕಾಲದಲ್ಲಿ, ಧರ್ಮಸಿಂಗ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ MLC ಆಗಿದ್ನಲ್ಲ, ಆ ಕಾಲದಲ್ಲಿ ನೀವು ಹೇಳ್ದಾಗೆ ಹೋರಾಟದ ಮೂಲಕ ನಾವು ನೇಕಾರರ ಹೋರಾಟ, ಬಹಳ ದೊಡ್ಡ ನೇಕಾರರ ಹೋರಾಟ ಆದಾಗ ನಾನು ನಮ್ಮ ಸಿದ್ದರಾಮಯ್ಯ ಜಿಯವರು ಕರೆದು ಜನಗಳನ್ನ ಸೇರ್ತಿ ಕರ್ಕೊಂಡು ಹೋದಾಗ ಮೊದಲನೆಯ ಸರ್ತಿ ಅವ್ರು ನಮ್ಗೆ ಪ್ಯಾಕೇಜ್ ಕೊಟ್ಟು, ವಿದ್ಯುತ್ ಸಬ್ಸಿಡಿ, ಯಶಸ್ವಿನಿ ಯೋಜನೆ, ಸಾಲ ಮನ್ನಾ, ಬಡ್ಡಿ ಮನ್ನಾ, ಈ ತರ ಮೊದಲನೇ ಪ್ಯಾಕೇಜ್ ಹೋರಾಟದ ಮೇಲೆ ನಾನು ಆರ್ಡಿನರಿ MLC ಆಗಿ ಅದನ್ನ ಗಿಟ್ಟಿಸ್ಕೊಂಡು ನಮ್ಮ ಸಮಾಜಕ್ಕೆ ಕೊಡಕ್ ಅನುಕೂಲ ಆಯ್ತು. ಧರ್ಮಸಿಂಗ್ ಜಿ ಅವರು ಮತ್ತು ನಮ್ಮ ಇವರು ನಮ್ಮ ಸಿದ್ದರಾಮಯ್ಯ ಜಿ. ಅಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೂ ಟಿಕೆಟ್ ಸರ್ 3 ಕಡೆ ಅಪ್ಲೈ ಮಾಡ್ಬಿಟ್ಟಿದ್ದೆ. ಸೋಮ್ನೆ ಎಲ್ಲರೂ ಕೇಳ್ತಾರಲ್ಲ, ನಾನು ಕೇಳೋಣ ಅಂತ ಕೇಳಿಸ್ದೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಕೇಳ್ತಾರೆ MLA ಟಿಕೆಟ್. ನಾನು ಅಪ್ಲಿಕೇಶನ್ ಹಾಕೋಣ, ಬೆಂಗಳೂರು ರೂರಲ್ಲೂ ಹೂ, ಬೆಳಗಾಂ ಸಿಟಿ ಹೂ, ತೇರ್ಗಾಮ್ ಹೂ. ಸಕ್ಸಸ್ ಆಗ್ಬಿಡುತ್ತೆ, ತಿರ್ಗೋಬಿಡೋದು. ಬೇಡ ನನಗೆ, ನಾನು ನಿಲ್ಲಲ್ಲ ಸರ್, ದಯವಿಟ್ಟು ಬೇಡಿ ಸರ್, ವಾಪಸ್ ತಗೊಳ್ಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಏನ್ ತಮಾಷೆ ಹೇಳ್ತೀಯ ನೀನು, ಎಲ್ಲ ಆರ್ಡರ್ ಆಗಿದೆ ಹೋಗಂದು. ಹೀಗೆ
ಗೊತ್ತಿಲ್ಲದ ಜಾಗ, ಕಲ್ಲಪ್ಪ ಮಲ್ಲಪ್ಪ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಓಣಿ ಗೊತ್ತಿಲ್ಲ, ಆ ಊರೇ ನೋಡಿಲ್ಲ. ನಂಗೇನೋ ಗೊತ್ತಿಲ್ಲ. ನೀವಾದ್ರೂ ನರ್ಸ್ ಮಾಡ್ತಿರಲ್ಲ, ಹೋಗಿ ಮೊದಲೆಲ್ಲ ನೋಡ್ಕೊಂಬರ್. ಎಂತದ್ದು ನೋಡಿಲ್ಲ ಸೌದಿಯಾಡ. ನಾನು ಏನೋ ನೋಡಿದೆ, ನುಗ್ಗಿ ಬಿಟ್ಟೆ. ನುಗ್ಗಿ ಅಲ್ಲಿ ದೊಡ್ಡ ಗಲಾಟೆ, ಸೌದಿ ಸರ್ ಗೊತ್ತು ಅದೆಲ್ಲ. ದೊಡ್ಡ ಗಲಾಟೆ, ಜಗಳ, ಕಿತ್ತಾಟ ಎಲ್ಲ ಆಯ್ತು. ಕೊನೆಗೆ 10 ದಿವಸ ಇದೆ ಸರ್, ಊರ್ ಒಳಗೆ ಬಿಟ್ಕೊಂಡಿಲ್ಲ ಸರ್. ನನ್ನ ಎಲೆಕ್ಷನ್ನೇ ಮಾಡಕ್ ಬಿಟ್ಕೊಂಡಿದ್ದೆ. ಎಲ್ಲಿಂದ ಬಂತೀನಿ, ಎಲ್ಲಿಂದ ಹಾಕ್ಯಾರ, ಯಾವ್ದಿದೆ ಅನ್ಕೊಂತಲ್ಲ. ನಾನು ಊರೊಳಗೆ ಬಿಟ್ಕೊಳ್ಳಿಲ್ಲ. ನಾನು ಖರ್ಗೆಜಿ ಅವರು ಸಿದ್ದು ನ್ಯಾಮಗೌಡ್ರು ಫೋನ್ ಮಾಡಿ, ನನ್ನ ನಾಮಿನೇಷನ್ ಹೆಂಗಾಯ್ತು, ಊರೊಳಗಂತೂ ಯಾರು ನನ್ನ ಹಾರ ಹಾಕಿ ಕರ್ಕೊಂಡು ಹೋಗ್ಲಿಲ್ಲ. ಸಿದ್ದು ನ್ಯಾಮಗೌಡ್ರ ನಾಮಿನೇಷನ್ ಕ್ರೌಡ್ ಜೊತೆ ನನ್ನೂ ಒಬ್ರು ನಿಲ್ಸ್ಕೊಂಡು ಹೋಗಿ ಅವರೇ ನಾಮಿನೇಷನ್. ಸರಿ, ಸಿದ್ದು ನ್ಯಾಮಗೌಡ್ರು ನಮ್ದು 6-7 ಹಳ್ಳಿ ಇದಲ್ಲ ಸರ್, ಮದನಮಟ್ಟಿ ಲೈಕ್ ನಮ್ ಹಿಪ್ಪರಿಗೆ ಕಡೆ, ಆ 6-7 ಹಳ್ಳಿಯವ್ರನ್ನ ಕರೆದು, ನೋಡಪ್ಪ ಹಿಂಗಾದ್ರೆ ಮತ್ತೆ ಅವಿರೋಧ ಆಗ್ಬಿಡ್ತದ ಬಿಜೆಪಿ, ಹಂಗ್ ಮಾಡ್ಕೋಬೇಡ್ರಿ, ನೀವು ಹೋಗಿ ಅವ್ರಿಗೆ ಹೇಳ್ರಿ ಅಂತ ತೇರ್ದಾಳಕ್ಕೆ ಈ 7 ಹಳ್ಳಿಯವ್ರನ್ನ ಕಳಿಸಿ ಅಲ್ಲಿ ನ್ಯಾಯ ಬಗೆಹರಿಸಿ ಅಲ್ಲಿ ಹಾರ ಕರ್ಕೊಂಡು ಹೋಗಿ 10 ದಿವಸ ಉಳಿದಿದ್ದು. ಆ 10 ದಿವಸದಲ್ಲಿ ಯಾರಿಗೆ ಏನ್ ಕೊಟ್ನೋ ಬಿಟ್ನೋ ಗೊತ್ತಿಲ್ಲ ಸಭಾಪತಿಗಳೇ. ಒಟ್ನಲ್ಲಿ ಎಲೆಕ್ಷನ್ ಮಾಡೋದು 56,000 ಓಟ್ಗಳು ಕೊಟ್ರು ಮಹಾಜನತೆ ತೇರ್ದಾಳದ. ಆದ್ರೂ ನಾನು ಬಿಡ್ಲಿಲ್ಲ, ಅಲ್ಲೇ ಇದ್ದು 5 ವರ್ಷ ಮನೆ ಮಾಡ್ಕೊಂಡು ಪಕ್ಷ ಕಟ್ಟಿ ಬೆಳೆಸಿ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ನಮ್ಮ ಕಾರ್ಯಕರ್ತರ ಮುಖಾಂತರ ಕೂಡಿ ದುಡಿದ್ವಿ. ಶಾಸಕರು ಆದ್ರಿ, ಎಲೆಕ್ಟ್ ಆಯ್ತು, ಜನ ನನಗೆ ಅವಕಾಶ ಮಾಡಿಕೊಟ್ರು. ಆಗ ನನ್ ಸಿದ್ದರಾಮಯ್ಯ ಸರ್ ಯಾವಾಗ್ಲೂ ಅಂತಿದ್ರು, ಅವ್ರ ಜೊತೆಲಿ ಈ ಕಡೆ ಕೆಲ್ಸಗಳಿಗೆ ಆಗಾಗ ಬರ್ತಿದ್ದೆ, ನೀನ್ ಗೆದ್ದು ಬಾ, ನಿನ್ನ ಮಂತ್ರಿ ಮಾಡ್ತೀನಿ ನಾನು ಅಂತ. ಅದ್ ನಾನ್ ಕೇಳ್ಕೊಂಡು ಅದೇ ಪ್ರಕಾರ ಮಂತ್ರಿನೂ ಆಗಿರ್ತೆ. ಹಾಗೆ ಬಹುಶಃ ಇದ್ರ ಜೊತೆ ಅದೃಷ್ಟನೂ ಸ್ವಲ್ಪ ಕೆಲಸ ಮಾಡಿರೋದು ಶ್ರಮದ ಜೊತೆ ಅಂತ ನಾನು ತಿಳ್ಕೊತೀನಿ. ತಾಯಿ ಆಶೀರ್ವಾದ, ಮಂತ್ರಿನೂ ಆದೆ, ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿ ನಿಮ್ಮೆಲ್ಲರ ಜೊತೆನಲ್ಲಿ ಇರಕ್ ಅವಕಾಶ ಆಯ್ತು. ರಾಜ್ಯದ ಜನತೆಗೂ ಆಯ್ತು. ಈ 2023ರಲ್ಲಿ ಪಾಪ ರಾಜಕೀಯ ಕಾರಣಗಳಿಗೋಸ್ಕರ ನಾವೇನ್ ಅದನ್ನ ಮಾತಾಡಕ್ ಹೋಗೋದಿಲ್ಲ. ಈಗ ನನ್ನನ್ನ MLCನೂ ಮಾಡಿದ್ರು, ಸಭಾಪತಿನೂ ಮಾಡಿದ್ರು. ಇಲ್ಲಿವರೆಗೂ ನಡ್ಕೊಂಡ್ ಬಂದ ನನ್ನ ರಾಜಕೀಯ ಜೀವನ ಒಟ್ಟಾರೆಯಾಗಿ ನಾನು ಬರೀ ಕಲಾವಿದೆಯಾಗಿ ಎಲ್ಲರೂ ನನ್ನನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಾರ್ಟಿ ಒಳಗಡೆ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಕಾರ್ಯಕರ್ತಳಾಗಿ ಯಾವ ಹೆಜ್ಜೆಯನ್ನಿಟ್ಟು ನಾನು ಮುಂದೆ ಬಂದೆ ಅನ್ನುವಂಥದ್ದಿದೆಯಲ್ಲ, ಅಲ್ಲೂ ಕೂಡ ಏನು ಮುಳ್ಳಿನ ಹಾಸಿಗೆನ ಎಲ್ಲೂ ಕೂಡ ಏನ್ ಬಾಡ ಒಳ್ಳೆ ಇದಿರೋದಿಲ್ಲ. ಎಲ್ಲಾ ಬೀಳುವ ಅವಮಾನ ಸನ್ಮಾನ ಎಲ್ಲವನ್ನೂ 2 ಕ್ಷೇತ್ರಗಳಲ್ಲಿ ಬಂದಿದ್ದೀನಿ. ಮನೆ ಸಭಾಪತಿಗಳ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತೊಂದು ದಿವಸ ಈ ಒಂದು ಸ್ಥಾನ ಬಾಳ ಹೂವಿನ ಸ್ಥಾನ ಅಲ್ಲ, ಸಭಾಪತಿಗಳ ಅಧಿನಾಟಿ. ಆದ್ರೂ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಹಿಂದೆ ಆಗಿ ಹೋಗಿದಂತವ್ರು ಯಾರ್ಯಾರು ಸಭಾಪತಿಗಳಾಗಿದ್ದಾರೆ, ಯಾರ್ಯಾರು ಉಪ ಸಭಾಪತಿಗಳಾಗಿದ್ದಾರೆ, ಏನು ಇತಿಹಾಸ ಹೇಳುತ್ತೆ, ಏನು ಸಂವಿಧಾನ ಹೇಳುತ್ತೆ, ಏನು ನಿಯಮಗಳು ಹೇಳುತ್ತೆ, ಇದರ ಅಡಿಯಲ್ಲಿ ಎರಡೂ ಪಕ್ಷದವರು ನಮ್ಮವರೇ ಅನ್ನೋ ಭಾವನೆಯಲ್ಲಿ ಎಲ್ಲರನ್ನು ಸಮಾನವಾಗಿ ತೆಗೆದುಕೊಟ್ಟು ಹೋಗ್ತಕ್ಕಂಥದ್ದು ಮತ್ತು ಸಭಾಪತಿಯ ಈ ಕೆಲಸ ಮಾಡ್ತಕ್ಕಂಥದ್ದು ಅವರು ನಮಗೆ ಮತ್ತು ಅವರಿಗೆ ಅನ್ಯಾಯ ಒಂದು ಅನುಸರಣೀಯವಾಗಿ ಕೆಲಸವನ್ನ ಖಂಡಿತವಾಗ್ಲೂ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ, ಇದರ ಜೊತೆಯಲ್ಲಿ ಬಹಳ ಹೆಚ್ಚಾಗಿ ನಾನು ನಿರಂತರವಾಗಿ ಶಕ್ತಿಯಾಗಿ ನನಗೆ ನಿಂತಿರೋದು ನನ್ನ ಕುಟುಂಬ, ನನ್ನ ಮಗ, ವಿಶೇಷವಾಗಿ ಮಗಳು, ನನ್ನ ತಾಯಿ ಎನಿಸ್ಕೊಂಡಿರ್ತಕ್ಕಂಥ ಸೊಸೆ ಶ್ವೇತಾ, ಇವತ್ತಿಗೆ ನನ್ನ ತಾಯಿ, ನನ್ನ ಮನೆ, ಮತ್ತು ನನ್ನ ಅಳಿಯ ಡಾಕ್ಟರ್ ರಮೇಶ್ ಡಾಕ್ಟರ್. ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ನಾನು ಮುಂಬಳವಾಗಿ ನಾನು ಈ ಗುಣಗಳನ್ನ ನಾನು ಮಾಡ್ತಾ ಬಂದಿದ್ದೇನೆ. ಬಹಳ ಮುಖ್ಯವಾಗಿ ಸರ್ ತಮ್ಗೆಲ್ರಿಗೂ ಹೇಳ್ತೀನಿ, ಮುಗಿಸ್ಕೊಡ್ತೀನಿ ಸಭಾಪತಿ, ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ, ನನ್ನ ಮಗ ನನ್ನ ಬಟ್ಟಲಿ 2 ತಿಂಗಳು ಡೂಡ, ನನ್ನ ಮಗಳಿಗೆ 2 ವರ್ಷ. ಆ ಮಕ್ಕಳನ್ನ ಹಿಡ್ಕೊಂಡು ನಾನು ಜೀವನ ಮಾಡ್ಕೊಂಡು ಬಂದಾಗ ಹಾಗೆ ಬೆಳೀತಾ ನನ್ನ ಮಗಳಿಗೆ 5-6 ವರ್ಷ. ಸೀತಾರಾಮ್ ನಿಮ್ಮ ಜನತಾದಳದಲ್ಲಿ TN ಸೀತಾರಾಮ್, ಜನತಾ ಪಕ್ಷ ಅಲ್ಲ, ಜನತಾ ಪಕ್ಷ TN, ಅವರು ರಂಗಭೂಮಿಯವರು ಎಲ್ಲ ಆಯ್ತು. ಎಷ್ಟು ವರ್ಷ ಅಂತ ನೀನ್ ಹಿಂಗೆ ಇರ್ತೀಯ, ಮುಂದೆ ನಿನ್ ವಯಸ್ಸಾಗತ್ತೆ, ನಿಂಗೊಬ್ಬ ಸಂಗಾತಿ ಬೇಕು, ನೀನ್ ಮದ್ವೆ ಮಾಡ್ಕೋ ಅಂತೀರಿ. ರಮೇಶ್ ಬಂದಿದತ್ತೆ, ಅವ್ರನ್ನ ಮದುವೆ ಮಾಡ್ಬೇಕು ಅಂತ. ಅಣ್ಣಜಿ ಗೊತ್ತಲ್ಲ ತಮ್ಮ ರಮೇಶ್ ಬಂದ. ನನ್ ಮಗಳನ್ನ ಕೇಳಿದೆ, ಅಮ್ಮ ನಿನ್ಯ ಅಂತ ಕೂರ್ಸಿನಿ. ನೋ, ಐ ಡೋಂಟ್ ವಾಂಟ್ ಟು ಶೇರ್ ಮೈ ಮಮ್ಮಿ ವಿತ್ ಎನಿಬಡಿ. ಅದು ನಿರ್ಧಾರ ಆಯ್ತು. ನನ್ನ ಬದುಕು ಯಾರಿಗಾಗೂ ಅಲ್ಲ, ನನ್ನ ಮಕ್ಕಳಿಗಾರಿಗೆ. ಈ ಬದುಕನ್ನ ಬೇರೆಯವ್ರ ಹಂಚ್ಕೋಬಾರ. ಅವತ್ತಿನ
ಇವತ್ತಿನವರೆಗೂ ಕೂಡ ಹೀಗೆ ಬಂದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ರಂಗಭೂಮಿ ಗೆಳೆಯೋದು ಹೇಳ್ತಿರು, ನಿನ್ಗೆ ಈಗ 35 ವರ್ಷ ಮಾಷ್, ನಾನು ಹೇಳ್ತೀನಿ ಕೇಳು, ನಮ್ಮ ಲೊಕೇಶನ್ ಹೇಳ್ತಿದ್ದ ರಂಗ ಸಂಕುತ, ತುಂಬಾ ಹಿಂಸೆ ಅನ್ಭವಿಸ್ತೀಯ, ಒಂಟಿಯಾಗಿ ಬದುಕೋದು ತುಂಬಾ ಕಷ್ಟ ಇದೆ ವಯಸ್ಸಾದ್ಮೇಲೆ, ನಿನ್ನ 60ರ ನಂತರ ತುಂಬಾ ನೋವು ಪಡ್ತೀಯ. ಇಲ್ಲ, ನಾನು ನೋವು ಕೊಡೋದಿಲ್ಲ, ನನ್ನ ಬದುಕನ್ನ ನಾನು ಹೇಳಿ ನಿಭಾಯಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಸದಾ ಕಾಲ ನಾನು ವರ್ಕ್ ಮಾಡ್ತಾನೆ ಇರ್ಬೇಕು, ಬಿಸಿಯಾಗಿರ್ಬೇಕು, ನನ್ನನ್ನು ನಾನು ದಣಿಸ್ಕೋಬೇಕು, ದಣಿಸ್ಕೊಂಡು ನನ್ನ ರಾತ್ರಿಗಳನ್ನ ಮುಗಿಸ್ಕೋಬೇಕು. ನಿದ್ರೆ ಬರಲ್ಲ. ಅದಕ್ಕೆ ಬಂದಿದ್ರು. ಆ ಕಾರಣಕ್ಕೆ ಯಾರು ಎಲ್ಲಿ ಹೋಗೋದು? ರಾಜಕೀಯ ಕ್ಷೇತ್ರಕ್ಕೆ ಹೋಗೋಣ, ಒಂದು ಜನ ಆಗ್ತಾರೆ, ಹೊಗಳೂರ ಜೊತೆ ದುಡಿಬಹುದು, ಹೈರಾಣ ಆಗ್ಬೋದು, ಬದುಕು ಮರ್ತು ಹೋಗುತ್ತೆ, ಕುಟುಂಬ ಮರ್ತು ಹೋಗುತ್ತೆ, ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು. ಯಾವ ಗಂಡಿನ ಪ್ರೀತಿ ಪ್ರೇಮಗಳ ನೋವು ನನ್ಗೆ ಆಗೋದಿಲ್ಲ ಅಂತ ಅನ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ, ಸಾಮಾಜಿಕ ಕ್ಷೇತ್ರಕ್ಕೆ ಬಗ್ಗೆ. ಅದು ಸಕ್ಸಸ್ ಆಗಿದ್ದೀನಿ. ನನ್ನ ನೋವುಗಳನ್ನ ಮರೆತು, ನನ್ನ ದಿನಗಳನ್ನ ಮರ್ತಿ, ನನ್ನ ರಾತ್ರಿಗಳ ಬಗ್ಗೆ ಚಿಂತೆ ಇಲ್ಲದೆ ನನ್ನ ಬದುಕನ್ನ ಮುಗಿಸಿದ್ವಿ. ಈಗ ನಾನು 70ರ ಹರಿಣ. ಸೊ ಹಾಗಾಗಿ ಅದನ್ನ ಒಬ್ಬ ಪತ್ರಕರ್ತರು ಬರೆದಿದ್ರು, ರಾತ್ರಿಯ ನಾಟಕಗಳನ್ನ ಮಾಡುವುದರ ಮೂಲಕವೇ ತನ್ನ ರಾತ್ರಿಗಳನ್ನ ಯೌವನವನ್ನ ಮುಗಿಸಿಕೊಂಡ ಉಮಾಶ್ರೀ. ಅದು ಸತ್ಯವೂ ಕೂಡ. ಸ್ನೇಹಿತರೆ, ನಿಮ್ಮ ಜೊತೆಲ್ಲ ಯಾಕೆ ಹೀಗೆ ನಗ್ನಗ್ತಾ ಇರ್ತೀನಿ, ಯಾಕೆ ಸಮಾಜದ ಎಲ್ಲರ ಜೊತೆ ನಗ್ನಗ್ತಾ ಇರ್ತೀನಿ, ಯಾಕೆ ನನ್ನನ್ನ ನಾನು ಇಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿದೆ ಅದು ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ. ಈ ದೇಹ ಪ್ರತಿಯೊಂದು ಕಣಕಣವೂ ಕೂಡ ಸಮಾಜಮುಖಿಯಾಗಿದ್ದು ಹೋದ್ರೆ ಕರಗು ಹೋಗುವ ಜೀವಕ್ಕೆ ಎಲ್ಲರಿಂದಲೂ ಪ್ರೀತಿ ಸಿಕ್ಕರೆ ಸಾಕು. ಒಬ್ಬ ಗಂಡನಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ಒಬ್ಬ ತಾಯಿಯಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ನನ್ನನ್ನ ಪ್ರೀತಿಸೋದಕ್ಕೆ ಇಡೀ ಜಗತ್ತೇ ಇದ್ದಾಗ ನನ್ನ ಪ್ರೀತಿಯನ್ನ ಎಲ್ಲರಿಗೂ ಹಂಚ್ತಾ, ಎಲ್ಲರಿಂದ ನಾನು ಪ್ರೀತಿ ತಗೊಳ್ತಾ ಈ ಜೀವನನ ಮುಕ್ತಾಯ ಮಾಡ್ಬೇಕು ಅಂದ್ಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ತಂದೆ. ಅದು ಸಾಧ್ಯತೆ ಆಗಿದೆ ಮಾನ್ಯ ಸಭಾಪತಿಗಳೇ. ಅದು ಸಾಧ್ಯತೆ ಆಗಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನ ಕನ್ನಡದ ಜನತೆಗೂ, ನನ್ನ ಪಕ್ಷಕ್ಕೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ನಾನು ಈ ಸ್ಥಾನದಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ